ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತು ಗ್ರಾಮ ಪಂಚಾಯತ್ನಲ್ಲಿ ಸಿಗುವಂಥ ಈ ಸ್ವತ್ತಿನ ವಿಶ್ಲೇಷಣೆಯ ಕುರಿತು ಮಾತನಾಡೋಣ. ಈ ಸ್ವತ್ತನ್ನು ನಾವು ಡಿಜಿಟಲ್ ಖಾತೆ ಮೂಲಕ ಕೊಡ್ತೀವಿ, ಆನ್ಲೈನಲ್ಲಿ ಅಪ್ಡೇಟ್ ಮಾಡಿಬಿಡಿ, ನಿಮ್ಗೆ ಈ ಸ್ವತ್ತು ಸಿಗುತ್ತೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಹೊಸದಾಗಿ ನೂತನವಾಗಿ ತಂದಿದ್ದೀವಿ ಅಂತ ಈ ಸ್ವತ್ತನ್ನು ಏನು ತಗೊಳ್ಳಿ ಅಂತ ಹೇಳ್ತು. ಆದರೆ ಈ ಸ್ವತ್ತಿನ ಖಾತೆ ಎಲ್ಲಾಗ್ತಾಯಿದೆ? ಇದರ ತಾಂತ್ರಿಕ ಸಮಸ್ಯೆ ಅಡಚಣೆಯಾಗಿದೆ ಅಂತ ಇನ್ನೇನು 1 ವರ್ಷ ಆಯ್ತಾ ಬಂತು. ಆ ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸಲೇ ಇಲ್ಲ. ನಮ್ಮ ಜನ ಗ್ರಾಮ ಪಂಚಾಯಿತಿಗಳಿಗೆ ಅಲ್ದು ಸುಸ್ತಾಗಿ ಹೋಗಿದ್ದಾರೆ. ನೋಡಿ, ಇವತ್ತು ಏನಾಗಿದೆ, ಯಾವುದೇ ಒಬ್ಬ ರಾಜಕಾರಣಿ ಅಂದರೆ ಇವತ್ತು ವಿಧಾನಸಭೆ ಒಳಗಡೆ ಸದನದಲ್ಲಿ ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂತಹ HD ಕುಮಾರಸ್ವಾಮಿರವರು ಹಾಗೂ PS ಯಡಿಯೂರಪ್ಪರವರಂತಹ ಅನುಭವಿ ರಾಜಕಾರಣಿಗಳಿದ್ದಿದ್ದರೆ ಇವತ್ತು ರಾಜ್ಯ ಸರ್ಕಾರ ಅವರು ಯಾವುದೇ ಸಬೂಬನ್ನು ಹೇಳೋಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಇವತ್ತು ಕೆಲವು ರಾಜಕಾರಣಿಗಳು ಅದನ್ನು ವಿಧಾನಸಭೆಯಲ್ಲಿ ಈ ಸ್ವತ್ತು ಆಗ್ತಾಯಿಲ್ಲ, ನಿಮ್ಮ ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸ್ತಿಲ್ಲ ಅಂತ ಹೇಳ್ತಾರೆ. ಅದು ಅವತ್ತಿಗೆ ಪ್ರಚಾರಕ್ಕೆ ಮಾತ್ರ ಸೀಮಿತ ಆಯಿತು. ಅವತ್ತಿನ ಚಾನಲ್ಗಳಿಗೆ ಅಲ್ಲಿ ಸುದ್ದಿಗೆ ಸೀಮಿತ ಆಯಿತು ಹೊರತು ಅದು ಇನ್ನೂ ಸಹ ಜಾರಿ ಬರಲಿಲ್ಲ. ಜನ ತುಂಬ ಸಂಕಟದಿಂದ ಅಲ್ಲಿ ಅಧಿಕಾರಿಗಳು ಕೆಂಗಣಿಗೆ ಗುರಿ ಆಗ್ತಾ ಇದ್ದಾರೆ. ಏನಪ್ಪ, ನಾನು ಆಲ್ರೆಡಿ ಈ ಸ್ವತ್ತು ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಾನು 7-8 ತಿಂಗಳಾಯಿತು, ನಿಮ್ಮ ಪಂಚಾಯತಿಗೆ ಅಲ್ದು ಸುಸ್ತಾದೆ ಅಂದಾಗ ಅಧಿಕಾರಿಗಳು ಮಾತಾಡೋಕ್ಕಾಗ್ತಾಯಿಲ್ಲ. ಇದನ್ನು ಸರ್ಕಾರದ ಮೇಲೆ ನೇರವಾಗಿ ಹೇಳೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರ ಏನು ಇವತ್ತು ನಮ್ಮನ್ನು ಆಳ್ತಾ ಇದ್ದಾರೆ, ಅವರು ಕೆಲವು ಅಧಿಕಾರಿಗಳ ಮಾತನ್ನ ಕೇಳಲ್ಲ. ನಿಜ ಹೇಳಬೇಕು ಅಂದರೆ ಈ ತಾಂತ್ರಿಕ ಸಮಸ್ಯೆ ಬಗೆಹರಿಸೋಕ್ಕಿಂತ ಫಸ್ಟು ಏನು ನಡೀತಿತ್ತು ಮೊದಲು, ಅದೇ ರೀತಿ ಈ ಖಾತೆ ಕೊಡ್ತಾಯಿದ್ದು. ಇದು ಸರಿ ಹೋದ್ಮೇಲೆ ಇದನ್ನು ಡಿಜಿಟಲ್ ಖಾತೆಗೆ ಚಾಲನೆ ಕೊಡ್ಬೋದಿತ್ತು. ಆದರೆ ಆತುರವಾಗಿ ಬಿದ್ದು ಇವತ್ತು ತಂತ್ರಾಂಶದಲ್ಲಿ ಏನಪ್ಪ ಅದು ತುಂಬ ಇನ್ನೂ ಸರಿಪಡಿಸ್ತಿಲ್ಲ, ಸ್ವಲ್ಪ ತಾಂತ್ರಿಕ ಸಮಸ್ಯೆ ಉಂಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ಜನ ತುಂಬ ಸಂಕಷ್ಟದಲ್ಲಿದ್ದಾರೆ. ನೀವು ಮಂತ್ರಿಗಳಿಗೂ ಗೊತ್ತಾಗ್ತಾ ಇಲ್ಲ, ರಾಜ್ಯ ಸರ್ಕಾರಕ್ಕೂ ಗೊತ್ತಾಗ್ತಾ ಇಲ್ಲ. ಏನಪ್ಪ ಅಂತಂದರೆ ಈ ಸ್ವತ್ತು ಮಾಡಿಸಿ ತಮ್ಮ ಆಸ್ತಿಯನ್ನು ಮಾರಾಟ ಮಾಡಿ ತಮ್ಮ ಕಷ್ಟಕ್ಕೆ ಏನೋ ಅಥವಾ ಮಕ್ಕಳುಗಳು ಫೀಸ್ ಕಟ್ಟೋಕ್ಕೋ ಅಥವಾ ಶುಭ ಸಮಾರಂಭ ಮಾಡೋಕ್ಕೋ ಇವತ್ತು ತಮ್ಮಲ್ಲಿರ್ತಕ್ಕಂಥ ಈ ಸ್ವತ್ತು ಮಾಡಿಸಿ ತಮ್ಮ ಸೈಟ್ಗಳನ್ನ ಮಾರಾಟ ಮಾಡೋಕ್ಕಾಗ್ತಾಯಿಲ್ಲ. ಅದೇ ರೀತಿ ಈ ಸ್ವತ್ತು ಮಾಡಿಸಿ ಬ್ಯಾಂಕ್ನಿಂದ ನಾವು ಹಣನ ಪಡೆದು ಅಂದರೆ ಸಾಲವನ್ನು ಪಡೆದು ನಾವು ಸುಂದರವಾದ ಮನೆ ಕಟ್ಕೋಬೇಕು ಅಂತ ನಿಜವಾಗ್ಲೂ ಜನ ಕಾದು ಹೈರಾಣಾಗಿದ್ದಾರೆ. ರಾಜ್ಯ ಸರ್ಕಾರ ಇದ್ರ ಕಡೆ ಗಮನನೇ ಹರಿಸಲಿಲ್ಲ. ಏನಾದರೂ ಆಗಲಿ, ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿಯವರು ಹಾಗೂ BS ಯಡಿಯೂರಪ್ಪನವರು ತಮ್ಮ ಅನುಭವ ರಾಜಕಾರಣ ಈಗ ಅಂದರೆ ಈ ಸ್ವತ್ತಿನ ವಿಚಾರವಾಗಿ ದಯಮಾಡಿ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು. ಯಾಕೆಂದರೆ ಇದು ಸದನದಲ್ಲಿ ದಿವಸ ಬಂತದೆ ಹೋಯ್ತದೆ, 10 ತಿಂಗಳಾಯಿತು. ಜನ ಎಷ್ಟು ಸಂಕಷ್ಟದಲ್ಲಿದ್ದಾರೆ ಗೊತ್ತಾ, ತುಂಬ ದುಃಖಿತರಾಗಿದ್ದಾರೆ. ಲಕ್ಷಾಂತರ ಜನ ಮನೆ ಕಟ್ಟಬೇಕು ಅಂತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಗ್ರಾಮಗಳಲ್ಲಿದ್ದಾರೆ. ಆದರೆ ಈ ಸ್ವತ್ತು ಸಿಗ್ತಾ ಇಲ್ಲ, ಅಪ್ಲೋಡ್ ಆಯ್ತಾ ಇದೆ, ಅದು ತಗೊಳ್ತಾ ಇಲ್ಲ. ಇದಕ್ಕೆ ಪರಿಹಾರನೇ ಇಲ್ವಾ? ಸರ್ಕಾರ ಏನು ಮಾಡ್ತಾಯಿದೆ? ಆದಷ್ಟು ಬೇಗ ಈ ಸ್ವತ್ತಿನ ವಿಚಾರವಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಇದರ ಕಡೆ ನೇರ ಗಮನ ಹರಿಸಿ ಈ ಸ್ವತ್ತಿನ ವಿಚಾರವಾಗಿರ್ತಕ್ಕಂಥ ತಾಂತ್ರಿಕ ತಂತ್ರಾಂಶದಲ್ಲಿ ಏನೆಲ್ಲ ತೊಂದರೆ ಆಗಿದೆಯೋ ಅದು ಗೊತ್ತಾಗ್ತಾ ಇಲ್ಲ. ಆದರೆ ಇದನ್ನು ಸರಿಪಡಿಸ್ಬೇಕಲ್ವಾ? ತಾಂತ್ರಿಕ ಸಮಸ್ಯೆಯನ್ನು ನೆಪವಾಗಿ ಇಟ್ಕೊಂಡು 1 ವರ್ಷ ಹತ್ತತ್ರ 1 ವರ್ಷ ಆಯ್ತಾ ಬಂತು. ಈ ಸ್ವತ್ತನ್ನೇ ಕೊಡೋಕ್ಕೆ ಬರಲಿಲ್ಲ ಅಂದಮೇಲೆ ಹೆಂಗೆ ಮನೆ ಕಟ್ತಾರೆ, ಲೋನ್ ಹೆಂಗೆ ತಗೋತಾರೆ, ಮಾರಾಟಗಳಂಥ ಆಸ್ತಿಗಳನ್ನ ಯಾವ ರೀತಿ ಮಾಡ್ತಾರೆ, ಜೀವನಕ್ಕೆ ಏನು ಮಾಡ್ತಾರೆ, ಜೀವನ ಎಷ್ಟು ಸಂಕಷ್ಟವಾಗಿದೆ. ಇದನ್ನು ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಈ ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸಿ ಈ ಸ್ವತ್ತನ್ನು ಕೊಡ್ತಕ್ಕಂತಹ ಅಂದರೆ ಆದಷ್ಟು ಬೇಗ ಈ ಸ್ವತ್ತನ್ನು ಕೊಡಿಸುವಂಥ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ಅದು ಬರೀ ಮಾಧ್ಯಮಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು. ವಿಧಾನಸೌಧದ AC ರೂಮ್ನಲ್ಲಿ ಕುಂತ್ಕೊಂಡು ಮಾತಾಡಿದ್ರು ಮಾತ್ರ ಈ ಸಮಸ್ಯೆ ಬಗೆಹರಿಯಲ್ಲ. ಪ್ರಾಮಾಣಿಕವಾಗಿ ಬಗೆಹರಿಸಿ, ಜನರ ಸಂಕಷ್ಟವನ್ನು ಬಗೆಹರಿಸಿ ಆದಷ್ಟು ಬೇಗ ಈ ಸ್ವತ್ತಿನ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಿ ಇದಕ್ಕೆ
ಒಂದು ಪರಿಹಾರವನ್ನು ಕಂಡುಕೊಡ್ಬೇಕು ಅಂತ ಈ ಮೂಲಕ ಹೇಳ್ತಾ ಈ ನನ್ನ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೇನೆ. ಅಟ್ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್. ನಮಸ್ಕಾರಗಳು.